ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಕಿಲ್ಲರ್ ಬಿಎಂಟಿಸಿಗೆ ಮತ್ತೊಂದು ಬಲಿಯಾಗಿದೆ. 25 ವರ್ಷದ ಯುವತಿ ಸಾವನ್ನಪ್ಪಿದ್ದಾರೆ. ಬೆಂಗಳೂರಿನಲ್ಲಿ ಬಿಎಂಟಿಸಿ ಬಸ್ ಡಿಕ್ಕಿ ಹೊಡೆದು ಯುವತಿ ಸಾವನ್ನಪ್ಪಿದ್ದಾರೆ. ಬಿಎಂಟಿಸಿ ನಿರ್ವಾಹಕನ ಎಡವಟ್ಟಿಗೆ ವ್ಯಾಪಕ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ. ಸುಂಕದಕಟ್ಟೆ ಆಸ್ಪತ್ರೆಯ ಬಳಿ ಮೃತಳ ಕುಟುಂಬಸ್ಥರ ಆಕ್ರೋಶ ಜೋರಾಗ್ತಾ ಇದೆ. ಕಂಡಕ್ಟರ್ ಬಸ್ಸನ್ನ ಹೇಗೆ ತೆಗೆದ ಅಂತ ಹೇಳಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ದುಡ್ಡು ಕೊಟ್ಟರೆ ಹೋದ ಜೀವ ವಾಪಸ್ ಬರುತ್ತಾ ಅಂಥೇಳಿ ಕುಟುಂಬಸ್ಥರು ಪ್ರಶ್ನೆ ಮಾಡ್ತಿದ್ದಾರೆ. ನನ್ನ ತಂಗಿ ಪಾರ್ಸೆಲ್ ಅನ್ನು ತೆಗೆದುಕೊಳ್ಳೋದಕ್ಕೆ ಹೋಗಿ ಮೃತಪಟ್ಟಿದ್ದಾಳೆ. ನನ್ನ ತಂಗಿ ಸಾವಿಗೆ ಕಾರಣರಾದವರ ವಿರುದ್ಧ ಕ್ರಮ ಆಗಲೇಬೇಕು, ಕ್ರಮ ಕೈಗೊಳ್ಳಬೇಕು. ಬಿಎಂಟಿಸಿ ವಿರುದ್ಧ ಮೃತಳ ಕುಟುಂಬಸ್ಥರ ಆಕ್ರೋಶ ಜೋರಾಗ್ತಾ ಇದೆ. ಬೆಂಗಳೂರಿನಲ್ಲಿ ಬಿಎಂಟಿಸಿ ಬಸ್ ಡಿಕ್ಕಿ ಹೊಡೆದು ಯುವತಿ ಸಾವನ್ನಪ್ಪಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಆಕ್ರಂದನ ಮುಗಿಲು ಮುಟ್ಟಿದ್ರೆ, ಮತ್ತೊಂದು ಕಡೆ ಸುಮಾ ಸಾವಿಗೆ ನ್ಯಾಯ ಬೇಕು ಅಂತ ಹೇಳಿ ಕುಟುಂಬಸ್ಥರು ಪಟ್ಟು ಹಿಡಿದಿದ್ದಾರೆ. ನೀವು ಕೂಡ ಸುಮಾ ಕುಟುಂಬಸ್ಥರ ಆಕ್ರಂದನವನ್ನು ಗಮನಿಸ್ತಾ ಇದ್ದೀರಿ. ಯಾರದ್ದೋ ತಪ್ಪಿಗೆ ಇನ್ಯಾರಿಗೋ ಶಿಕ್ಷೆ ಎನ್ನುವಂತಾಗಿದೆ. ಕಂಡಕ್ಟರ್ ಮತ್ತು ಬಸ್ ಡ್ರೈವರ್ನ ಜಗಳದಿಂದಾಗಿ 25 ವರ್ಷದ ಸುಮಾ ಉಸಿರು ಚೆಲ್ಲಿದ್ದಾರೆ. ಪಾರ್ಸೆಲ್ ತೆಗೆದುಕೊಂಡು ಬರೋದಕ್ಕೆ ಹೋದಂತಹ ಸುಮಾ ವಾಪಸ್ ಮನೆಗೆ ಬಂದಿದ್ದು ಹೆಣವಾಗಿ. ಹಾಗಾಗಿ ಸುಮಾ ಸಾವಿಗೆ ನ್ಯಾಯ ಸಿಗಬೇಕು. ನಿರ್ವಾಹಕನ ಎಡವಟ್ಟಿಗೆ ಈ ಸಾವಾಗಿದೆ. ತತ್ಕ್ಷಣಕ್ಕೆ ಕ್ರಮ ತಗೊಬೇಕು ಅಂತ ಹೇಳಿ ಆಗ್ರಹಿಸ್ತಾ ಇದ್ದಾರೆ. ಜೀವಕ್ಕಂತ ಬೆಲೆ ಇಲ್ವಂತೆ ಅವ್ರು ಹೇಳ್ತಾ ಇದಾರೆ. ಅಲ್ಲ, ಇವತ್ತು ನನ್ನ ತಂಗಿಗೆ ಅಂತ ಅಲ್ಲ ಸರ್, ಸುಮಾರು ಜನಕ್ಕೆ ಏಟಾಗಿದೆ. ಅವ್ನು ಸ್ಪಾಟ್ ನೋಡಿ ಟಿವಿಯಲ್ಲೆಲ್ಲ ತೋರಿಸ್ತಾ ಇದ್ದಾರೆ. ಆಲ್ರೆಡಿ ನೀವು ನೋಡಿರ್ತೀರಾ ಅದು ಯಾವ ತರ ಆಗಿದೆ ಅಂತ. ಅವರು ಕನ್ವಿನ್ಸ್ ಮಾಡ್ಕೊಳಕ್ ಬಂದಿದ್ದಾರೆ ನಮ್ಮ ಹತ್ರ. ಅವರು ಈಗ ಆಗೋಗಿದೆ, ಗೌರ್ಮೆಂಟ್ ಇಂದ ನಿಮ್ಗೆ ಏನ್ ಬರ್ಬೇಕೋ ಎಲ್ಲ ಬರುತ್ತೆ. ದುಡ್ಡು ಬಂದ್ರೆ ಜೀವ ಉಳಿಯುತ್ತಾ? ನಮ್ಮ ತಂದೆ ತಂದಿನ ಸಾಕ್ತಾರ ಅವ್ರ ದುಡ್ಡು? ನಮ್ಮ ತಂದೆ ತಂದೆಗೆ ಇದ್ದಿದ್ದೆ ಅವಳು, ಯಾರು ಸಾಕ್ತಾರೆ ಇವಾಗ? ನಮ್ಮ ತಂದೆ ತಾಯಿಗೆ ನಾವ್ ಏನ್ ಹೇಳ್ಬೇಕು? ನಮ್ಮ ಮಕ್ಳೆ ನಮ್ಮ ತಂಗಿನೇ ಅಂತ ಮಾತಾಡ್ತಾ ಇಲ್ಲ ಸರ್. ಸುಮಾರು ಬಸ್ಸಲ್ಲಿ ರೂಲ್ಸ್ ಬೇಜಾನ್ ಮಾಡೋದಿದೆ. ಏನಂದ್ರೆ ಮಕ್ಕಳು, ಸ್ಕೂಲ್ ಮಕ್ಕಳು, ನಾನು ಬೆಳಗ್ಗೆ ನೋಡಿದೀನಿ ಸ್ಕೂಲಲ್ಲಿ ಮಕ್ಕಳು ಹತ್ತುತ್ತಾ ಇದ್ದಾರೆ. ಜಿಂದಾಲ್ ಸ್ಕೂಲ್ ಹತ್ರ ಡೋರ್ ಹಾಕ್ತಿದ್ದಾನೆ ಡ್ರೈವರು. ಏನಾರು ಈಗ ಸ್ಕೂಲ್ ಮಕ್ಕಳು ಎಷ್ಟು ಪ್ರೆಜರ್ ಪಟ್ಟು ಇವತ್ತು ತಂದೆ ತಾಯಿ ಮಕ್ಕಳನ್ನ ಓದಿಸ್ತಿದ್ದಾರೆ, ಎಷ್ಟು ಕಷ್ಟಪಟ್ಟು ಬೆಳೆಸ್ತಿದ್ದಾರೆ. ಯಾರ ಜೀವಕ್ಕೆ ಬೆಲೆ ಇಲ್ವಾ ಇಲ್ಲಿ? ಈಗ ನಮ್ಮ ತಂಗಿ ಬಗ್ಗೆನೆ ಅಂತ ಸರ್ ಮಾತಾಡ್ತಾ ಇಲ್ಲ ನಾನು. ಸುಮಾರು ಜನಕ್ಕೆ ಇದು ಆಗ್ತಾ ಇದೆ. ಅದರಲ್ಲೂ ಲೇಡೀಸ್ ಅಂದ್ರೆ ಫುಲ್ಲು ಕಿಂಟಲೆ ಒಂದು ಹುಡುಗಿ ರೋಡಲ್ಲಿ ಏನೋ ಹೋಗ್ಬೇಕಾದ್ರೆ ವೆಹಿಕಲ್ ಬಂದು ಹೊಡೆದ್ರೆ ಆಕ್ಸಿಡೆಂಟ್ ಅಂತ ಕರಿಬೋದು. ಅವಳ ಪಾಡಿಗೆ ಅವಳು ಕೆಲ್ಸಕ್ಕೆ ಹೋಗ್ಬೇಕಾಗಿರೋ ಹುಡುಗಿ ಊಟ ತಗೊಳಕ್ಕೆ ಅಂತ ಹೋಟೆಲ್ ಹತ್ರ ನಿಂತ್ಕೊಂಡು ಹೊಡೆದಿದ್ದಾರೆ. ಅಂದ್ರೆ ಇದನ್ನ ಕೊಲೆ ಅಂತೀರಾ, ಆಕ್ಸಿಡೆಂಟ್ ಅಂತೀರಾ? ನೀವು ಹೇಳ್ಬೇಕು, ನನ್ಗೆ ಅರ್ಥ ಆಗ್ತಾ ಇಲ್ಲ. ಇವಾಗ ಈ ಥರ ವ್ಯವಸ್ಥೆಯಲ್ಲಿ ನಾವಿದ್ದೀವಿ. ಒಂದು ದಿನ ಇದನ್ನ ಒಂಥರ ಲೂಪ್ ಹೋಲ್ ಥರ ಆಗ್ಬಿಟ್ಟಿದೆ ಸರ್, ಲೂಪಿಂಗ್ ಥರ ಆಗ್ಬಿಟ್ಟಿದೆ. ಒಂದು ಸೆಕೆಂಡ್ ಲೇಟಾಗಿ ಹೋದ್ರೆ ಹಾಫ್ ಡೇ ಕಟ್ ಮಾಡ್ತಾರೆ. ಆಫೀಸ್ ಅವ್ರ ಟೆನ್ಷನಲ್ಲಿ ಅವ್ರು ಇರ್ತಾರೆ. ಇವತ್ತು ಸುಮಾ ಹೋಗಿರ್ಬೋದು, ನಾನು ಜನರಲ್ಲಾಗಿ ಹೇಳ್ತಾ ಇರೋದು. ಅವ್ರು ಕಟ್ ಮಾಡ್ತಾರೆ ಅಂತ ಅವ್ರು ಹಾಫ್ ಡೇ ಹೋಗುತ್ತೆ ಅಂತ ಅವ್ರು ಅಷ್ಟಲ್ಲಿ ಇರ್ತಾರೆ. ಎಷ್ಟೊಂದು ಜನ ಊಟ ತಿಂದಿರಲ್ಲ, ಬಸ್ಸಲ್ಲಿ ಕುತ್ಕೊಂಡು ತಿಂಡಿ ತಿಂತೀನಿ, ಸ್ವಲ್ಪ ಜಾಗ ಬಿಡಿ ಅಂತ ಹೇಳೋರು ಇರ್ತಾರೆ. ಸ್ವಲ್ಪ ಜಾಗ ಬಿಡಿ ಮೇಡಮ್, ತಿಂಡಿ ತಿನ್ಕೊಂಡು ಯಾಕೆ ಪ್ರೆಷರು? ಯಾವ್ದ್ರಿಂದ ಬದುಕ್ತಾ ಇದೀವಿ ಅಂತ ನನ್ಗೆ ಅರ್ಥ ಆಗ್ತಾ ಇಲ್ಲ. ಇವತ್ತು ಹುಡುಗಿ ಹೊಡೆದಿದ್ದಾರೆ, ಅವ್ರು ಯಾರೋ ಬಂದ್ಬಿಟ್ಟು 50,000 ಫಸ್ಟ್ ಕೊಡ್ತೀವಿ, ಆಮೇಲೆ ಆಮೇಲೆ ನೀವು ಕಂಪ್ಲೇಂಟ್ ಕೊಡಿ. ನೀವು ಸತ್ತೋಗಿದ್ದಾರೆ, ಯಾರೋ ಬಂದಿದ್ದಾರೆ, ನಮ್ಗೆ ಯಾರಂತ ಗೊತ್ತಿಲ್ಲ. ನಾವು 50,000 ಫಸ್ಟ್ ಕೊಡ್ತೀವಿ. 50,000 ಫಸ್ಟ್ ಕೊಡ್ತೀವಿ ಫಸ್ಟ್, ಆಮೇಲೆ ನೀವು ಕಂಪ್ಲೇಂಟ್ ಕೊಡಿ. ಅವ್ರು ಹೇಳ್ತಾರವೇ ನೋಡಿ, ಒಬ್ರು ಸತ್ತೋಗಿರೋರ್ ಮನೇಲಿ ಬಂದ್ಬಿಟ್ಟು ಸಾಂತ್ವನ ಮಾಡೋ ಸೆಕೆಂಡ್ರಿ ಸರ್. ಇವ್ರಿಗೆ ಹೃದಯವಂತಿಕೆ ಇಲ್ಲ ಅಂದ್ರೆ ಬರೋದೇ ಬೇಡ, ಅವ್ರ ದುಡ್ಡು ಬೇಡ. ನಾವು ಜನ ಕೇಳ್ತಾ ಇರೋದು 50,000 ಕೊಡ್ತಾರಂತೆ ಫಸ್ಟು, ಆಮೇಲೆ ಇವ್ರು ಕಂಪ್ಲೇಂಟ್ ಕೊಡ್ಬೇಕಂತೆ. ಮಗಳನ್ನ ಕಳ್ಕೊಂಡು ತಂಗಿ ಕಳ್ಕೊಂಡು ಕಂಪ್ಲೇಂಟ್ ಕೊಡ್ಬೇಕಂತೆ. ಕೋರ್ಟ್ ಕಚೇರಿ ಅಂತ ಇತ್ಯರ್ಥ ಮಾಡ್ಕೊಂತಾರೆ. ಕರ್ಸಿ ಅವ್ರನ್ನ ಹೇಳ್ದವ್ರನ್ನ ಕರ್ಸ್ಬೇಕು. ಇವಾಗ ಇಲ್ಲಿ ನೋಡಿ ಇಷ್ಟು ಮಾತಾಡ್ತಾರೆ ಅಂತ. ಒಂದ್ ಮಾನವೀಯತೆ ಬೇಡ?
ಆಯಿತು ಡ್ರೈವರ್ ಇಲ್ಲ ಅಲ್ವಾ, ಅದು ಅವರನ್ನೇ ಬರ. ಈ BMTCಗೆ ಯಾರು ಕೆಲಸಕ್ಕೆ ತೊಗೊಂಡಿದ್ದಾರೆ, ನೀವು ಟ್ರಾನ್ಸ್ಪೋರ್ಟ್ ಅವ್ರನ್ನ ಕೇಳ್ಕೊಬೇಕು. ಡ್ರೈವರ್ ಇಲ್ಲ, ಕಂಡಕ್ಟರ್ಗೆ ಯಾವ ರೈಟ್ಸ್ ಕೊಟ್ಟಿರೋದು ಗಾಡಿ ತೆಗಿ ಅಂತ? ನೀನು ಕಂಡಕ್ಟರ್ಗೆ ಆ ಪ್ರೆಷರ್ ಕೊಟ್ಟಿದ್ಯಾ ಅಂತಂದರೆ ಕಂಡಕ್ಟರ್ ಹತ್ರ ಲೈಸೆನ್ಸ್ ಇದೆಯಾ? ಲೈಸೆನ್ಸ್ ಕೊಟ್ಟವ್ನು ಇಟ್ಕೊಳ್ಳಿ ಫಸ್ಟ್. ಅವ್ನಿಗೆ ಗಾಡಿ ಓಡ್ಸೋಕೆ ಬಂದಿಲ್ಲ, ಲೈಸೆನ್ಸ್ ಹೆಂಗೆ ತಗೊಂಡ ಗಾಡಿನ? ಏನು ಜವಾಬ್ದಾರಿ ಇದೆ? ಯಾವ ಸಾಮಾಜಿಕ ಜವಾಬ್ದಾರಿನ ಇಟ್ಕೊಂಡು ನಾವೆಲ್ಲ ಕೆಲಸ ಮಾಡ್ತಾ ಇದೀವಿ? ಅವ್ನು ಗೌರ್ಮೆಂಟ್ ಎಂಪ್ಲಾಯ್ ಅಲ್ವಾ? ಮೊನ್ನೆ ಅಂಬೇಡ್ಕರ್ ಕಾಲೇಜ್ ಹತ್ರನೂ ಒಂದು ಗಾಡಿ ಹಿಂಗೆ ಆಗಿದೆ. ಏನು ಸರ್ ಮೊಬೈಲಲ್ಲಿ ಹೋಗ್ತಾ ಇರ್ತಾರೆ, ನಮ್ಮ ಹಸ್ಬೆಂಡ್ ನೋಡಿದವ್ರಿಗೆಲ್ಲ ಬೈತಾ ಇರ್ತಾರೆ, BMTC ಅವ್ರ ಮೊಬೈಲ್ ಇಟ್ಕೊಂಡು ಹಿಂಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ರಾಘು ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ರಾಘು, ಕಿಲ್ಲರ್ BMTCಗೆ ಇನ್ನೂ ಎಷ್ಟು ಅಮಾಯಕರು ಬಲಿಬೇಕು ಅಂತ ಹೇಳಿ ಒಬ್ಬ ಕಂಡಕ್ಟ್ರು ಡ್ರೈವಿಂಗ್ ಮಾಡೋದಕ್ಕೆ ಹೋಗಿ ಒಂದು ಅನಾಹುತ ಆಗ್ಬಿಟ್ಟಿದೆ. BMTCಲಿ ಹಾಗಾದ್ರೆ ಹೇಳೋರು ಕೇಳೋರು ಯಾರೂ ಇಲ್ವಾ ಅಂತ ರಾಘು? ಪ್ರೇಮ್, ಖಂಡಿತವಾಗಿಯೂ ಕೂಡ ಘಟನೆಯನ್ನು ನೋಡಿದಂಥ ಸಂದರ್ಭದಲ್ಲಿ ಬೇಜವಾಬ್ದಾರಿತನ ಎಷ್ಟರ ಮಟ್ಟಿಗಿದೆ ಅನ್ನುವಂಥದ್ದು ಬಹಳ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಚಾಲಕ ಬಸ್ಸನ್ನು ನಿಲ್ಲಿಸಿ ಹೋಗಿರುವಂತಹ ಸಂದರ್ಭದಲ್ಲಿ ಆತ ಇಲ್ಲ ಅಂತ ಹೇಳಿ ಬಸ್ಸನ್ನು ಬೇರೆ ಕಡೆ ತೆಗೆದುಕೊಂಡು ಹೋಗ್ತೇನೆ ಅಂದರೆ ಅದಕ್ಕೆ ಆದಂಥ ಒಂದಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳಿರುತ್ತೆ. BMTC ಅದಕ್ಕೆ ಅವರಿಗೆ ಅನುಮತಿಗಳನ್ನು ಕೂಡ ಕೊಟ್ಟಿರಬೇಕು. ಕಾರಣ ಇವರು ಕೆಲಸಕ್ಕೆ ಸೇರುವಂಥ ಸಂದರ್ಭದಲ್ಲಿ ಅವರಿಗೆ ಲೈಸೆನ್ಸ್ ಇವೆಲ್ಲವೂ ಕೂಡ ಇರಬೇಕಾಗುತ್ತೆ. ಅದು ಯಾವುದೂ ಇಲ್ಲದೇ ಇದ್ದಂಥ ಸಂದರ್ಭದಲ್ಲಿ ಅವರಿಗೆ ಆ ರೀತಿಯಾದಂಥ ಅವಕಾಶಗಳು ಇರೋದಿಲ್ಲ. ಬಟ್ ಆದರೆ ಇವತ್ತು ಆ ಚಾಲಕ ಅಂದರೆ ನಿರ್ವಾಹಕ ಏನಿದ್ದಾನೆ, ಕಂಡಕ್ಟರ್ ಬಸ್ಸನ್ನು ಚಾಲನೆ ಮಾಡಿರುವಂಥದ್ದು ನೋಡ್ತಾ ಇದ್ರೆ ಬಹಳ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ಆತನಿಗೆ ಡ್ರೈವಿಂಗ್ ಬರ್ತಾ ಇರಲಿಲ್ಲ ಅಂತ. ಹಾಗಿದ್ರೂ ಕೂಡ ಆತನ ಓವರ್ ಕಾನ್ಫಿಡೆನ್ಸ್ನಿಂದಾಗಿ ಇವತ್ತು ಅಮಾಯಕ ಯುವತಿಯೊಬ್ಬಳು ಬಲಿಯಾಗಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆ ಘಟನೆ ಎಲ್ಲವೂ ಕೂಡ ಆಯಿತು. ಅದಾದಮೇಲೆ ಆಸ್ಪತ್ರೆಗೆ ತೆಗೆದುಕೊಂಡು ಬಂದರು, ಆ ಯುವತಿ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ಬಟ್ ಆದರೆ ಮಾನವೀಯತೆಗೂ BMTC ಅಧಿಕಾರಿಗಳು ಅವರ ಕುಟುಂಬಸ್ಥರ ಜೊತೆ ಮಾನವೀಯತೆಗೂ ಮಾತನಾಡಿ ಘಟನೆ ಬಗ್ಗೆ ಅವರಿಗೆ ಮನವರಿಕೆ ಮಾಡುವಂಥ ಕೆಲಸವನ್ನು ಮಾಡ್ತಾನೆ ಇಲ್ಲ. ಬಂದು ಅವರಿಗೆ ಒಂದಷ್ಟು ಅಮೌಂಟನ್ನು ಕೊಡ್ತೀವಿ, ಏನಾಗಿದೆ ಅದನ್ನು ಮುಂದೆ ನೋಡ್ಕೊಳ್ಳೋಣ ಅನ್ನುವಂಥ ಮಾತನ್ನು ಹೇಳಿ ಇಲ್ಲಿಂದ ಹೊರಡುವಂಥ ಕೆಲಸವನ್ನು ಮಾಡಿದ್ದಾರೆ. ಇದೇ ಕಾರಣಕ್ಕಾಗಿ ಕುಟುಂಬಸ್ಥರಲ್ಲಿ ಆಕ್ರೋಶ ವ್ಯಕ್ತ ಆಗ್ತಾ ಇರುವಂಥದ್ದು. BMTC ಅಧಿಕಾರಿಗಳ ವಿರುದ್ಧ ಇಡೀ ಕುಟುಂಬ ಆಕ್ರೋಶವನ್ನು ವ್ಯಕ್ತಪಡಿಸಿ ಅವರು ಈ ರೀತಿಯಾಗಿ ನಡೆದುಕೊಳ್ತಾ ಇರುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥ ಪ್ರಶ್ನೆಗಳನ್ನ ಮಾಡ್ತಾ ಇದ್ದಾರೆ. ಈಗಲಾದರೂ ಸಂಬಂಧಪಟ್ಟಂತ ಅಧಿಕಾರಿಗಳು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಟುಂಬಸ್ಥರ ಜೊತೆ ಏನಾಗಿದೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರಿಗೆ ಅವ್ರ ಜೊತೆ ಮಾತನಾಡಿ ಮಾನವೀಯತೆಯಾಗಿ ಅವರ ಜೊತೆ ಸ್ಪಂದಿಸಬೇಕಾದಂಥ ಪರಿಸ್ಥಿತಿ ಇದೆ. ಬಟ್ ಹೀಗಿದ್ರೂ ಕೂಡ ಅಧಿಕಾರಿಗಳು ಯಾಕೆ ಹೀಗೆ ನಡ್ಕೊಳ್ತಾ ಇದ್ದಾರೆ? ಒಂದ್ ಕಡೆ ಚಾಲಕರು ನಿರ್ವಾಹಕರು ಹೀಗಾದ್ರೆ ಮತ್ತೊಂದು ಕಡೆ ಅಧಿಕಾರಿಗಳ ವರ್ಗ ಹೀಗೆ ಯಾಕೆ ಅನ್ನುವಂಥ ಆಕ್ರೋಶವೂ ಕೂಡ ಸದ್ಯ ಸ್ಥಳದಲ್ಲಿ ವ್ಯಕ್ತವಾಗ್ತಾ ಇದೆ. ಪ್ರೇಮ್. ಓಕೆ, ಥ್ಯಾಂಕ್ ಯು ರಾಘು ತಮ್ಮೆಲ್ಲ ಮಾಹಿತಿಗಾಗಿ.